ಸುವರ್ಣಿ ಓಯ್ ಗಿರ್ಜಕ್ಕ ಯಾಕ ಅಯ್ಯ ಇಲ್ಲಿ ಬಂದೇನಾ ಅಲ್ಲ ಮತ್ತು ನೀನು ಅಲ್ಲೇ ಈಕಿಗೆ ಕಂಬಳವಾಗ ಗುಂಪ್ನ್ಯಾಗ ರೊಕ್ಕ ಬೇಕಂತ ಹೇಳಿದ್ದೆಲ್ಲ ಆ ಗುಂಪ್ನ್ಯಾಂದ ಕೊಡೋದು ಲೇಟ್ ಆಕತ್ತೆ ಅಂತಂದ್ರೆ ಅಂದೆಲ್ಲ ಈಗ ಒಂದಿಟ ನನಗೊಂದು ಹೆಲ್ಪ್ ಮಾಡ್ಬೇಕು ನೋಡ್ಲೇನಿ. ಯವ್ವ ನಾ ಏನು ಹೆಲ್ಪ್ ಮಾಡ್ಬೇಕು ಯವ್ವ ನಿನಗೆ ಅದು ಮೊದಲು ನಿಮ್ಮ ಮನ್ಯಾಗ ನಿಮ್ಮ ಆಯಿ ನಿಮ್ಮ ಹಿರಿಯ ಭಾಳ ಎಡವಟ್ರ ಅದಾರ. ನಿಮ್ಮ ಮನ್ಯಾಗ ಏನೋ ಹೆಲ್ಪ್ ಮಾಡಿದ್ರು ಹೆದರಿಕೆ ಬರ್ತೈತಿ. ಏನು ಹೆಲ್ಪ್ ಇಲ್ಲಲೇ ನನ್ನ ಅಂತಲೇ ಅವು ಇವು ಇಟ್ಕೊಂಡದ್ದು ಅವ್ರು ಇವ್ರು ಕೊಟ್ಟದು ಇಟ್ಕೊಂಡಿದ್ದು ಇವ ತುಡ್ಗ ಬಡ್ಗ 10,000 ರೂಪಾಯಿ ಅದಾವು. ನಾ ಕಂಬಳವಾಗ ನಾನು ಕೊಡಿಸಿಬಿಡ್ಲೆ ರೊಕ್ಕನ. ಅಯ್ಯಯ್ಯ ಅವ್ರದ್ದು ಮೊದಲು ಸಂಘನ್ಯಾಗ ಅಲ್ಲೊಂದು 50,000 ಇಲ್ಲೊಂದು 20,000 ಮತ್ತು ಸಂಘನ್ಯಾಗ 45,000 ಏನೇ ಇಲ್ಲಾಂದ್ರೆ 1,00,000 ರೂಪಾಯಿ ನಮ್ಮ ಸಂಘನ್ಯಾಗ ಸಾಲ ಐತಿ. ಹೊರಗೂ ಮೊನ್ನೆ ಆ ಮರಬದ ಬಡ್ಡಿ ಯಾರಂತಲೇ 12 ಲಕ್ಷ ರೂಪಾಯಿ ಬಡ್ಡಿ ಹಂಗೆ ಸಾಲ ತೊಗೊಂಬಂದಾರ ಅವರು. ಆಮೇಲೆ ನಿನ್ನ ರೊಕ್ಕಕ್ಕೆ ಏನು ಮಾಡೋದು ನೋಡು ಗಿರ್ಜಕ್ಕ, ಕೊಡೋದು ಕೊಡ್ತೇವಿ ಇಲ್ಲೇ ನಮ್ಮ ಒಳಗೆ ಕೊಟ್ಟು ಹೊಳ ಬಳ ಕೊಡುವಂಥವ್ರಿಗೆ ಕೊಡಬೇಕು. ಈಗ ಪಾಪ ಅವ್ರದ್ದು ಹೊರಗೆ ಸಾಲ ಭಾಳ ಆಗೈತಿ. ನೀನಾರ ತುಡುಗ್ಲೆ ಕೊಡುವಾಕೆ ಹೆಣ್ಮಗಳು ಅವರು ನಮ್ಗೆ ಹೇಳೋತಿಗೆ ಸೊನ್ನಿಲೆ ಬಂದು ಗಪ್ ಚುಪ್ಪು ಕೊಟ್ಟು ಹೋಗಿರ್ಬೇಕು ಅಂತಾರ ನಾ ಹುಡುಕ್ಬೇಕು ಗಿರ್ಜಕ್ಕ. ಈಗ ಕಂಬಳವ್ ಕೊಟ್ಟು ಏನು ಮಾಡ್ತೀವಿ, ಆಕಿದ ಸಾಲ ಭಾಳ ಆಗೈತಿ. ಆಮೇಲೆ ಆಕಿಗೆಲ್ಲೇ ಪೇಚಾಡೋದು ಕೊಡುವ ಅಂತಂದು. ಹೌದನ ಮತ್ತು ಮೊನ್ನೆ ಅಂದಿದ್ದೆಲ್ಲೇ ಹಿಂಗೆ ಆಕಿಗೆನ ಹರ್ಕತ್ತಾಗೈತಂತ 10,000 ರೂಪಾಯಿ ಕೇಳಾಕತ್ತಾಳ ಅಂತಂದ್ವಿ. ನನ್ನ ಅಂತೆಲ್ಲ ಇದ್ವ ಹಂಗೆ ಇಟ್ಕೊಂಡದ್ದು ಯಾರ ಕೊಟ್ಟದ್ದು ಹಿಂಗೆ ಊರಿಗೆ ಹೋದಾಗ ನಮ್ಮ ತಮ್ಮ ರಾಕಿ ಕಟ್ಟಿದ್ವು ಅದು ಇದ್ದುವ. ಈ ಬೆನ್ನಿ ಮತ್ತು ನಮ್ಮ ಆಯಿ ತುಡುಗ್ಲೆ ಬೆನ್ನಿ ಮಾರಿದ್ವು ಸೊ ಇದ್ವು. ಅದಕ್ಕೆ ಕೊಡ್ಬೇಕಂತ ಮಾಡಿದ್ಮೇಲೆ ಏನಾರ ಹಾಕಿತ್ತು. ಓಯ್ ಗಿರ್ಜಕ್ಕ ಬೇಡ ಮತ್ತು ಯಾರ ಅಂತಾರೆ ಯಾರ ನೋಡೋಣಂತ. ಆದ್ರೆ ಈಕಿಗೆ ಬ್ಯಾಡ ನೋಡುವ ಹೇಳ್ತೇನೆ ನಾನು. ಅಟ್ಟು ನಿನಗೆ ಅಂತೇಳಿ ಇಟ್ಕೊಳಕಿದ ಆಗಲಿರ ನಾ ಈಗ ಕೊಡು ನಾನು ತೆಗೆದ ಇಡ್ತೇನೆ ಮತ್ತು ಅಂತಾರ ನೋಡಿ ಕೊಡೋಣಂತ. ಲೇ ಇವನ್ನ ಮಲ್ಕಟ್ನಾಗ ಇಟ್ಕೊಂಡು ಅಡ್ಡಾಡಕತ್ತೇನ್ಲಪ್ಪ. ಹೆದರಿಕೆ ಬಂದೈತೆ ವಾರೆ ಮಾಡುವಾಗ ಎಲ್ಲಾರ ಬಿದ್ದಿದ್ದಾವ ಅಂತಂದು. ನೀನು ಅಂತೇಳಿ ಇಟ್ಕೋ, ಯಾರ ಒಂದಿಟ್ಟು ವ್ಯವಹಾರಕ್ಕೆ ಚಲೋ ಇದ್ದಾರ ಕೂಡಿದ್ರ ಕೊಡು ಅಂತ ಇಟ್ಕೊ. ನೋಡಾಗಿರ್ಜಕ್ಕ ನೀನು ನನ್ನ ಕೈಯಾಗ 10,000 ರೂಪಾಯಿನ ಕೊಟ್ಟಿದ್ದಿ. ಮತ್ತು ಯಾರ ಚಲೋ ವ್ಯವಹಾರಕ್ಕೆ ಕೂಡಿದ್ರಂದ್ರೆ ನಾನು ನಿಂಗೆ ಕೊಡ್ತೇನಂತ. ಏನು ಮಾಡ್ತಿದ್ದೀರಿ ಗಿರ್ಜಕ್ಕ? ಚಾ ಐತ್ರಿ, ಸಂಜೀದು ಕೆಲಸ ಮಾಡಿದ್ದೀರಿ? ಹ್ಞೂ ಆತು ಬರ್ರಿ ಪಾತಿಮಾಕಾರ, ಚಾ ಕುಡ್ದೇವ್ರಿ. ನೀವು ಚಾ ಕುಡಿದ್ರಿ? ಯಾಕ ಇತ್ತಾಗ ಬಂದಿದ್ರಲ್ಲ? ಏನೂ ಇಲ್ಲ ರೀಪ, ನಮಗೆ ಸ್ವಲ್ಪ ಹಣದ ತೊಂದರೆಯಾಗಿದೆ. ನಿಮ್ಮ ಹತ್ರ ಏನಾದರೂ 1-2 ರೂಪಾಯಿನ ಸಿಗ್ತಾವೇನ ಅಂತ ಕೇಳಲಿಕ್ಕೆ ಬಂದಿದ್ದೆ. ನಮ್ಮದಕ್ಕೂ ತಂಗಿದು ಬೆಹೆಂದು ಹುಬ್ಳಿ ಕೆಮ್ಸಿಲಿ ಡಿಲಿವರಿ ಆಗೈತೆ. ನಾನು ಹೋಗಿ ಮಗುದು ತಾಯಿದು ನೋಡಿ ಬರಲಿಕ್ಕೆ ಹೋಗ್ತೀನಿ. ಸ್ವಲ್ಪ ನನಗೆ ನಮ್ಮ ಯಜಮಾನ್ರದ್ದು ಇನ್ನೂ ಪಗಾರ ಆಗಿಲ್ಲ. ಇನ್ನೂ ಪಗಾರ ಆಗಲಿಕ್ಕೆ 15 ದಿನ ಬೇಕು. ಅದಕ್ಕೆ ನೀವು ಸ್ವಲ್ಪ 1-2 ಸಾವಿರ ಕೊಟ್ಟರೆ ಚಲೋ ಆಗತ್ತೆ. ಅಯ್ಯ ಪಾತಿಮಾಪ, ನಮ್ಮ ಅಂತಲೇ ಎಲ್ಲಿ ಬರ್ಬೇಕು ಬಿಡೇವ ರೊಕ್ಕ ಪಕ್ಕ. ನಾವು ಹೆಣ್ಮಕ್ಳದ್ದು ರೊಕ್ಕದ ವ್ಯವಹಾರದಾರ ಅಲ್ಲಿ ಬಿಡೇವ. ಎಲ್ಲ ಗಂಡ್ಮಕ್ಳು ಮಾಡ್ತಾರೆ ಮನ್ಯಾಗ ವ್ಯವಹಾರ. ನಾವು ಏನು ಇಲ್ಲಿ ನೋಡುವ ಮಾಡೋದು ತಿನ್ನೋದು. ನಮ್ದು 10 ರೂಪಾಯಿ ವ್ಯವಹಾರ ಇಲ್ಲಿ ಬಿಡೇವ ಮನ್ಯಾಗ. ಏಯ್ ಪಾತಿಮಾ, 2,000 ರೂಪಾಯಿ ತೊಗೊಂಡು ಏನು ಮಾಡ್ತಿದ್ದೇವಮ್ಮ? ಎದಕ್ಕೆ ಸಾಲ ತೊಗೊಂಡು ನಿನಗೆ 2,000 ರೂಪಾಯಿ? ನಿಮ್ಮ ತಂಗಿದು ಡಿಲಿವರಿ ಆಗೈತೆ ಅಂತ ಹೇಳ್ತಿದ್ದಿ ಅಲ್ಲ. ಮನ್ಯಾಗ ನಿನ್ನ ಗಂಡ ನೌಕರದವ, ತಿಂಗಳ 30,000 ರೂಪಾಯಿ ಬಸ್ ಹೊಡಿತಾನೆ, ಬಸ್ಸಿನ ಡ್ರೈವರ್ ಅದಾನ. ನಿನಗೆ ನಿಮ್ಮ ತಂಗಿ ನೋಡಕ್ಕೆ ಹೋಗಕ್ಕೆ ರೊಕ್ಕ ಇಲ್ಲ ನಿನಗೆ? ಕರೇನ ಹೇಳ್ತಾ ಇದ್ದೀನಿ ನಾನು. ಸುವರ್ಣಕ್ಕ ಹತ್ರ ದುಡ್ಡು ರೊಕ್ಕ ಇಲ್ಲ, ನಿಜಾನೇ. ಹೌದೌದು, ನಿಂದು ಗೃಹಲಕ್ಷ್ಮಿ ಏನು ಮಾಡ್ತಿ ರೊಕ್ಕ ಬಂದಿದ್ದು? ಗೃಹಲಕ್ಷ್ಮಿ ರೊಕ್ಕದಕ್ಕೆ ನಂದು ನಾನು ಹಾಗೆ ಇಟ್ಬಿಟ್ಟು ಮೊನ್ನೆ ನಮ್ದಕ್ಕೂ ಭೇಟಿಗೆ ಒಂದು ಜೊತೆ ರಿಂಗು ತಗೊಂಡೆ ಕಿವಿಲಿ ಹಾಕಲಿಕ್ಕೆ. ಅದು ಇತ್ತು, ಆದರೆ ನಾನು ರಿಂಗ್ ತೊಗೊಂಡ್ಬಿಟ್ಟೆ ಬಂಗಾರದ್ದು, ಸೋನೇಕ. ಹಾಗಾದರೆ ನಾನು ಹೋಗ್ತೀನಿ ತಗೊಳ್ಳಿ. ಅಯ್ಯ ಪಾಪ ಪಾತಿಮಾ, ನೀನು ಪಾಪ ಅಪರೂಪಕ್ಕೆ ಕೇಳಿದ್ದೇವ. ಏನಾಗಲಿಲ್ಲ ಬರೋಕ್ಕೆಲ್ಲ ಹೆಣ್ಮಕ್ಳಿಗೆ ನಿದ್ರೆ ಕೊಡ್ತಿದ್ದೀವಿ ನೋಡುವ ನಾವು. ಹೆಂಗೆ ಮಾಡೋದು? ಏಯ್ ಸುವರ್ಣಿ, ನಿನ್ನ ಕೈಯಾಗಿನ ರೊಕ್ಕ ನೋಡಿದ್ರಲ್ಲ ಏಕೆ? ನಾ ಕೊಟ್ಟದ ರೊಕ್ಕ ನಾ ಕೈಯಾಗ ಹಿಡ್ಕೊಂಡೆ ನಿಂತಿಯಲ್ಲ ನೀನು. ಹೆಂಗೆ ನನ್ನ ಸ್ವಾದಿಗೆ ತೆಗೆದು ಇಟ್ಕೊಂಡು ಯಾರು ನೋಡಿ ಹಿಡಿಯಾಗ ತಗೋ. ನಾನು ಇನ್ನೂ ಸಂಜೆ ವಾರಿ ಮಾಡ್ಬೇಕು. ನಾ ಚೆಂದಾಗಿ ಇಟ್ಕೋ. ನಾ ಕೇಳಿದಾಗ ಕೊಡುವಂತಿ. ನೀನು ಮೊನ್ನೆಯಾರ ಹೇಳಬೇಕಿತ್ತು. ಮೊನ್ನೆ ನಮ್ಮ ತಂಗಿ ಗಂಡಗೆ ರೊಕ್ಕ ಬೇಕಾಗಿದ್ದವು. ನಾನು ನನ್ನ ಹಂತಲಿವ 30,000 ರೂಪಾಯಿನ ನಾನು ಇಕಿವು ಮತ್ತು ಅಡುಗೆ ಮನೆ ಮಲ್ಲವನವ ಅಂಥೇಳಿ ಆಕಿ ಹೆಸರು ಹೇಳಿ ಕೊಟ್ಟನೆ ಅವನು ಕೊಡಿಸಿನಿ.
ಮನ್ಯಾರಾಗಿದ್ರೆ ನೀನು ಒಂದು 10,000 ರೂಪಾಯಿ ಕೊಡಕ್ಕೆ ಬರ್ತಿತ್ತು. ಯಾಕಾಗಲ್ಲತ್ತವ್ರು ಅಂಥವ್ರ ಗೀಡ್ ಗಿರ್ಯಾಕೆ ಬರ್ತಾವು ನಮ್ಮಂತೇಲೆ ನಮ್ಮ ಹಿರಿಯಾಗ. ನಾನು ಹೇಳ್ತಾನೆ ತಗೋ ಹೇಳಿ ಕೊಡು